ಇವತ್ತು ನಮ್ಮ ಮಂಡ್ಯ ತಾಲೂಕು ದುದ್ದ ಹೋಬಳಿ ದುದ್ದ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಡಿ.ಪಿ. ನಾಗಶೆಟ್ಟರವರ ಧರ್ಮಪತ್ನಿಯವರಾದ ಶ್ರೀಮತಿ ಸೌಭಾಗ್ಯಮ್ಮನವರು ಇವತ್ತು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ ದುದ್ದ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಮೃತರ ಪತಿಯವರಾದ ಡಿ.ಪಿ. ನಾಗಶೆಟ್ಟರವರು, ಮಕ್ಕಳಾದ ಶ್ರೀಮತಿ ಸವಿತಾ ಮತ್ತು ಶ್ರೀ ಸಿದ್ದರಾಜರವರು, ಶ್ರೀಮತಿ ವನಿತಾ ಮತ್ತು ಶ್ರೀ ಮಹಾದೇವರವರು, ಶ್ರೀಮತಿ ಪುಣ್ಯವತಿ ಮತ್ತು ಶ್ರೀ ಪ್ರಭಾಕರ್ ರವರು, ಶ್ರೀಮತಿ ಗೌರಿ ಮತ್ತು ಶ್ರೀ ಬಾಬುರವರು, ಶ್ರೀಮತಿ ರಾಜೇಶ್ವರಿ ಮತ್ತು ಶ್ರೀ ನಾಗೇಶ್ ಅವರು, ಶ್ರೀಮತಿ ಕಾವ್ಯಶ್ರೀ ಮತ್ತು ಶ್ರೀ ಸಿದ್ದರಾಮರವರು, ಮೃತರ ಮೊಮ್ಮಕ್ಕಳು ಮತ್ತು ಬಂಧು ಬಳಗದವರು, ನೆಂಟರಿಷ್ಟಗಳು, ಒಡ ಹುಟ್ಟಿದವರು ಎಲ್ಲರ ಒಂದು ಸಮಕ್ಷಮದಲ್ಲಿ ಬಾಳಿ ಬದುಕಿದಂತ ಈ ತಾಯಿ ಯಾವ ನಾಗಶೆಟ್ಟರವರನ್ನ ಕೈ ಹಿಡಿದು ಪರಮ ಪತಿವ್ರತಿಯಾಗಿ ಬಾಳಿ ಅನಂತ ವರ್ಷಗಳ ಕಾಲ ಜೀವನವನ್ನು ಸವಿಸಿ 6 ಜನ ಹೆಣ್ಣು ಮಕ್ಕಳನ್ನ ಪಡ್ಕೊಂಡು ಮಹಾ ಪವಿತ್ರವಾಗಿರ್ತಕ್ಕಂಥ ಪುಣ್ಯವನ್ನ ಜೀವನವನ್ನು ಸವಿಸಿ ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲಾ ಮಕ್ಕಳನ್ನೂ ಕೂಡ ಒಂದೇ ಪ್ರೀತಿ ವಿಶ್ವಾಸಗಳಿಂದ ಬೆಳೆಸಿ ಯಾರ ಜೊತೆಯಲ್ಲೂ ಕಲಹ ಜಗಳ ಯಾವುದೇ ರೀತಿಯಾಗಿರ್ತಕ್ಕಂಥ ವಂಚನೆ ಮೋಸಗಳಿಲ್ಲದೆ ಎಲ್ಲರ ಜೊತೆಯಲ್ಲೂ ನಕ್ಕು ನಲಿದು ಯಾರ ಜೊತೆಯಲ್ಲೂ ಕೂಡ ಒಂದು ದಿವಸ ಮನಸ್ತಾಪವಿಲ್ಲದೆ ಎಲ್ಲರ ಜೊತೆಯಲ್ಲೂ ಕೂಡ ಸಂತೋಷವಾಗಿ ಹೆಸರಿಗೆ ತಕ್ಕ ಹಾಗೆ ಸೌಭಾಗ್ಯಮ್ಮ ಅಂತ ಈ ಮನೆಯ ಸೌಭಾಗ್ಯ ದೇವತೆಯಾಗಿ ಬಾಳಿ ಬದುಕಿದವರು ಇವತ್ತು ಅವರಿಲ್ಲ. ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ನಮ್ಮ ಸ್ನೇಹಿತರಾದಂತೆ ಇವರ 3ನೇ ಹಳಿಯಂದ್ರಾದ ಪ್ರಭಾಕರ್ ರವರು ನಮ್ಮನ್ನ ಇಲ್ಲಿಗೆ ಬರಮಾಡಿ ಇವತ್ತು ನಮ್ಮ ಅತ್ತೆಯವರ ಕಾರ್ಯಕ್ರಮಕ್ಕೆ ತಾವು ದಯಮಾಡಿ ಬರೋದಕ್ಕೆ ಇವತ್ತು ತಾಯಿ ಬಾಳಿ ಬದುಕಿದಂಥ ಈ ಮಹತ್ತರವಾದ ದಿನ ಇವತ್ತು ನಿಜವಾಗ್ಲೂ ಕೂಡ ಪುಣ್ಯ ದಿನ. ಇಂಥ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಆ ತಾಯಿ ಸೌಭಾಗ್ಯಮ್ಮನವರ ಒಂದು ಪುಣ್ಯ ಸಾವು ಇವತ್ತೆಲ್ಲರಿಗೂ ದುಃಖವನ್ನು ಮಡಿಕೊಂಡಿದೆ. ದುಃಖದಲ್ಲಿರ್ತಕ್ಕಂಥ ಈ ಮನೆತನದವರಿಗೆ ನಾವು ಸಾಂತ್ವನವನ್ನು ಹೇಳೋದ್ರ ಜೊತೆಗೆ ಅವರಿಗೆ ಮೋಕ್ಷವನ್ನ, ವೈಕುಂಠವನ್ನ, ಕೈಲಾಸವನ್ನ ಭಗವಂತ ಕೊಟ್ಟು ಕಾಪಾಡಲಿ. ಗ್ರಾಮದೇವತೆ ಚೌಡೇಶ್ವರ ವೈಕುಂಠ ಸೇರಿದಿರಾ ಸೌಭಾಗ್ಯಮ್ಮನಲ್ಲಿ ಜನ್ಮ ಕೊಟ್ಟ ಮಕ್ಕಳು ಬಂಧು ಬಾಂಧವರಲ್ಲಿ ಎಲ್ಲರ ಬಿಟ್ಟು ಹೋದಿರಾ ಸೌಭಾಗ್ಯಮ್ಮನವರೇ. ಜನರ ಹೆಗಲಿನಲ್ಲಿ ತುತ್ತುದ ಗ್ರಾಮದ ಬೀದಿಯಲ್ಲಿ 4 ಜನರ ಹೆಗಲಿನಲ್ಲಿ ತುತ್ತುದ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ತುತ್ತುದ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಪರಮ ಪತಿವ್ರತೆ ಸೌಭಾಗ್ಯಮ್ಮನವರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಸೌಭಾಗ್ಯರವರೇ
ಸೌಭಾಗ್ಯರವರ ಮೆರವಣಿಗೆ ಯಾರರವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಸೌಭಾಗ್ಯರವರೇ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಸೌಭಾಗ್ಯರವರೇ ಅವ್ವ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ಹಾಲು ತುಪ್ಪವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ನಾಲ್ಕು ಜನರ ಹೆಗಲಿನಲ್ಲಿ ದುರ್ಗಾಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಸೌಭಾಗ್ಯಮ್ಮನವರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಸೌಭಾಗ್ಯಮ್ಮನವರೇ ಅವ್ವ ಬಿದಿದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಸರಿಯಾದ ಮರವನ್ನೇ ಕಡಿದೊಯ್ದ ದೇವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ದುರ್ಗಾಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ದುರ್ಗಾಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಸೌಭಾಗ್ಯರವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಸೌಭಾಗ್ಯಮ್ಮನವರೇ ಅವ್ವ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಚೌಡೇಶ್ವರಿ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಸೌಭಾಗ್ಯಮ್ಮನವರ ಪಾದಕ್ಕೆ ಗೋವಿಂದ ಗೋವಿಂದ ಪರಮ ಪವಿತ್ರವಾಗಿ ಪತಿವ್ರತೆಯಾಗಿ ಬಾಳಿ ಬದುಕಿದಂತ ಈ ತಾಯಿಗೆ ಮೋಕ್ಷವನ್ನು ಕೈಲಾಸ ವೈಕುಂಠವನ್ನು ಬಯಸುವ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ದುದ್ಧಾ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ.
ಹೆಣ್ಣು ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು, ಬಂಧು ಬಳಗದವರು, ನೆಂಟರಿಷ್ಟಗಳಾದಿಯಾಗಿ ಇವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ತಾಯಿಗೆ ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಎನ್ನುವಂತ ದಿಸೆಯಲ್ಲಿ ಮಲೈಮಾದೇಶ್ವರರ ಪವಿತ್ರವಾದಂಥ ಈ ಒಂದು ಪುಣ್ಯಕಥೆ ಈ ತಾಯಿಗೆ ಸಮರ್ಪಿಸ್ತಾ ಇದ್ದೇವೆ. ಆ ಮಾದೇಶ್ವರ ಇವರಿಗೆ ಮೋಕ್ಷವನ್ನು, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪವಿತ್ರವಾಗಿರ್ತಕ್ಕಂಥ ಈ ಸುದಿನದಲ್ಲಿ ಜಗದೊಡೆಯನಾದ ಕರುಣಾಳು ಮಾದೇಶ್ವರನ ನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಉಘೇ ಮಾತ್ಮಲ್ಲಯ್ಯ. ಮಾದಪ್ಪರಿಗೆ ಹೆಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಾತ್ಮಲ್ಲಯ್ಯ ಅಂತ ಅವ್ರಿಗೆ ಅತಿ ಬೇಗ ಒಲಿತಾನಂತೆ ನೋಡಿ. ಅದಕ್ಕೆ ನಾವೆಲ್ಲರೂ ಕೂಡ ಜೋರಾಗಿ ಕೂಗೋದ್ರ ಜೊತೆಗೆ ಉಘೇ ಮಾತ್ಮಲ್ಲಯ್ಯ, ಉಘೇ ಮಾದೇಶ್ವರ, ಉಘೇ ಮಾಯಿಕಾರ, ಉಘೇ ಮಾದಪ್ಪ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಅನುದಿನ ನೆನೆಯುವ ಮನದಾಸೆ ಕೇಳೆಯ, ಅನುದಿನ ನೆನೆಯುವ ಮನದಾಸೆ ಕೇಳೆಯ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಗುಡಿ ಮುಂದೆ ಕಲ್ಲಾಡಿನ ಭಕ್ತ ತೋಟಿ ಪಾದವ ಸೋತೆ, ಪರಮಾತ್ಮ ಪಾದವ ತೊಳೆದು ನಿನ್ನ ಸೇವ ಹಾಸೆ. ಹೊತ್ತು ಮೆರೆವ ಹುಲಿನ ನಾಡಿ ಸುತ್ತಿ ಬರುವೆ ಮನೆಯ ಮುತ್ತಿನ ಜೋಳಿಗೆಯಾಗಿ ಮುಂಗೈಯಲ್ಲಿ ಮೆರೆಯುವೆ ಸ್ವಾಮಿ. ವರ ನೀಡೋ ಮಲೆ ಮಾದೇಶ್ವರನೇ, ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಗಂಗೆಯಾಗಿ ಪಾದವ ತೊಳೆವೆ, ಭಸ್ಮವಾಗಿ ಹಣೆಯಲ್ಲಿ ಹೊಳೆವೆ. ರುದ್ರಾಕ್ಷಿ ಮಾಲೆಯಾಗಿ ಕೊರಳಲ್ಲಿ ನಾ ಮೆರೆವೆ. ಕಾರುಣ್ಯ ಸಿಂಧು ನಿಮ್ಮ ಹಾವಿ ವಸ್ತ್ರ ನಾನಾಗುವೆನು. ತ್ರಿಶೂಲವಾಗಿ ಭೂಲೋಕನ ಮೆರೆವೆ. ವರ ನೀಡೋ ಮಲೆ ಮಾದೇಶ್ವರನೇ, ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ. ಕರುಣಾಳು ಮಾದೇಶ್ವರನೇ, ಕಲಿಯುಗದ ದೇವನೇ.
ಕರುಣಾಳು ಮಾದೇಶ್ವರನೇ ಕಲಿಯುಗದ ದೇವನೇ ಕರುಣಾಳು ಮಾದೇಶ್ವರನೇ ಕಲಿಯುಗದ ದೇವನೇ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಕರುಣಾಳು ಮಾದೇಶ್ವರನೇ ಕಲಿಯುಗದ ದೇವನೇ ಕರುಣಾಳು ಮಾದೇಶ್ವರನೇ ಕಲಿಯುಗದ ದೇವನೇ. ಇಲ್ಲಿ ಮೈಕಾರ ಮಾದೇಶ್ವರನ ಕಥೆಯಲ್ಲಿ 13ನೇ ದಿವಸ ವ್ಯಾಘ್ರಾಂಡ ಮಹರ್ಷಿಗಳು ಬಂದು ಮಗುವಿನ ರೂಪವನ್ನು ನೋಡಿ, ಮಗುವಿನ ಆ ಒಂದು ಲಕ್ಷಣವನ್ನು ನೋಡಿ, ಇದು ಶಿವ ಕೊಟ್ಟವರ ಪ್ರಸಾದ, ಶಿವನ ಮಗ ಇವನು, ಶಿವನೇ ಭೂಲೋಕದಲ್ಲಿ ಅಂಶಾಭೂತನಾಗಿ ಬಂದಿರುವನು, ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿದ್ರು. ಮಹಾದೇವ ಮಹತ್ತರವಾದ ಶಕ್ತಿಯನ್ನು ತುಂಬಿಕೊಂಡ್ಬಂದಿರೋ ದೇವನಾದ್ದರಿಂದ ಅವನಿಗೆ ಮಹಾದೇವ. ಹಿಂದಿನ ಕಾಲದಲ್ಲಿ ಹೆಸರಿಟ್ಟರೆ ದೇವರುಗಳ ಹೆಸರಿಟ್ಕೊಂಡು ಕರೀತಿದ್ದದ್ದು. ನಮ್ಮ ಇವತ್ತಿನ ಕಾಲದ ಮೊಬೈಲ್ ಪ್ರಪಂಚದಲ್ಲೆಲ್ಲ ಅದ್ಲು ಬದಲಾಗ್ಬಿಟ್ಟಿದೆ. ಹೆಸರೇ ಒಂಥರ ಇದ್ರೆ ಮುಸುಡಿ ಒಂಥರ ಇರುತ್ತೆ, ಮುಖದಲ್ಲಿ ಮೂಗೆ ಇರಲ್ಲ. ಏನವ ನಿನ್ನ ಹೆಸರು? ತ್ರಿಪುರ ಸುಂದ್ರಿ. ಮುಖದಲ್ಲಿ ಮೂಗೆ ಇಲ್ಲ, ತ್ರಿಪುರ ಸುಂದ್ರಿ ಅಂತ. ನೋಡಪ್ಪ, ಕರ್ರಗಿದ್ರೆ ಕೆಂಪಣ್ಣ, ಕೆಂಪಗಿದ್ರೆ ಕರಿ ಅಣ್ಣ, ಕೊಳ್ಳಕ್ಕಿದ್ರೆ ದೊಡ್ಡಣ್ಣ, ಉದ್ದಕ್ಕಿದ್ರೆ ಗುಳ್ಳಣ್ಣ, ಸಣ್ಣಕ್ಕಿದ್ರೆ ಗುಂಡಣ್ಣ, ಗುಂಡಕ್ಕಿದ್ರೆ ಸಣ್ಣಣ್ಣ. ನೋಡಿ, ಹೆಸರೇ ಒಂಥರ ಇದ್ರೆ ಆ ಮುಖವೇ ಒಂಥರ ಇರುತ್ತೆ. ಇಲ್ಲಿ ನಮ್ಮ ಕಥೆಯಲ್ಲಿ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿದ ಕೂಡಲೇ ಆ ಮಾಯಿಕಾರನೇ ನಮ್ಮ ಇವತ್ತಿನ ಕಥಾನಾಯಿಕ. ದಿನೇ ದಿನೇ ಪ್ರವದ್ಮನಾಗಿ ಬೆಳದಿಂಗಳ ಚಂದ ಮಾಮನಂತೆ ಬೆಳೀತಾ ಇದ್ದಾನೆ. ನೋಡಿದವರೆಲ್ಲ ದೇವರನ್ನ ನೋಡಿದ ಪುಣ್ಯ ಅಂತಾರೆ, ಇವನ ನೋಡಿದವರೆಲ್ಲ. ಅಂತ ಪುಣ್ಯವಂತ ಮಗನಾಗಿ ತಾನು ದಿನೇ ದಿನೇ ತಾಯಿಯ ಮಡಿಲಲ್ಲಿ ಬೆಳೀತಾ ಇರಬೇಕಾದ್ರೆ ದಿನಗಳ ಕಳೆಯಿತ ವಾರವಾಗಿ, ವಾರ ಕಳೆಯಿತ ತಿಂಗಳಾಗಿ, ವರ್ಷ ಒಂದೆರಡು ದಾಟುತ್ತಿರಬೇಕಾದ್ರೆ ಈ ಮಹಾದೇವ ಕಾಡೊಳಗಡೆ ತಂದೆ ತಾಯಿಗಳ ಜೊತೆಲಿ ಹೋದ್ರೆ ಆಡುವ ಹಾವುಗಳನ್ನೆಲ್ಲ ತೆಗೆದು ಕತ್ತು ಸುತ್ತುಕೊತಾನೆ. ಶಿವ ಹುಲಿ ಮರಿ, ಸಿಂಹದ ಮರಿ, ಕರಡಿ ಮರಿಗಳ ಜೊತೆ ಆಟ ಆಡ್ತಾನೆ. ಹಿಂಗಿರ್ಬೇಕು ಚೆಲ್ಲಾಟಗಾರ ಇವನು. ನೋಡಿದವರೆಲ್ಲ ಇವನು ದೇವರು ಕಣಯ್ಯ ಅಂತ ಕುಳಿತಿದ್ರೆ ಮಕ್ಕಳಿಗೆಲ್ಲ ತಿಳುವಳಿಕೆಯ ಪಾಠವನ್ನು ಹೇಳ್ಕೊಡ್ತಾನೆ. ನಾನು ಹೇಳ್ದಾಗ ಹೇಳ್ಬೇಕಣ, ತಾಯಿಯೇ ದೇವರು, ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಸ್ಪಷ್ಟವಾಗಿ ಭಕ್ತಿಯಿಂದ ಬರಲಿ. ಹೇಳಿ ಹೇಳಿ. ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಇವನು ಹೇಳ್ತಾಳ ಕಣ, ಹೇಳ್ಬೇಕು. ಮಾತೃದೇವೋ ಭವ, ಮಾತೃ ದೇವೋ ಭವ, ಪಿತೃದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ನಮ್ಮ ಭಾವ. ಏಯ್, ಆಚಾರ್ಯ ನಿಮ್ ಭಾವನೆಲ್ಲ ಕಣ, ಆಚಾರ್ಯ ದೇವೋ ಭವ, ಆಚಾರ್ಯ ದೇವೋ ಭವ. ಅದಕ್ಕೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತೆ ಅಂತ ಹೇಳ್ತಾರೆ. ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಕೊನೆ ತನಕ ಬರುತ್ತೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ಮೈಕಾರ ಮಾದೇಶ್ವರ ದಿನೇ ದಿನೇ ತಾನು ಮಕ್ಕಳಿಗೋಸ್ಕರವಾಗಿ ಆ ಮಕ್ಕಳ ಜೊತೆಯಲ್ಲೇ ಆಡಿ ತಾನು ಕಾಲವನ್ನು ಕಳೀತಾ ಇದ್ದಾನೆ. ಅದಕ್ಕೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಭಕ್ತಿ ದೊಡ್ಡದು. ನಾನಾ ಅವತಾರಗಳನ್ನು ತಾಳಿ ಜಗಕ್ಕೆ ಬಂದವನು ಮಹಾನುಭಾವನಾಗಿರ್ತಕ್ಕಂಥ ಪರಶಿವನು. ಅದರಲ್ಲಿ ಮಹದೇಶ್ವರ ಭೂಮಂಡಲದಲ್ಲಿ ಶಿವಭಕ್ತಿಯನ್ನು, ಶಿವಶಕ್ತಿಯನ್ನು ಜಗತ್ತಿಗೆ ತಂದವನು. ಆ ಶಿವನ ಶಕ್ತಿಯನ್ನು ಜಗತ್ತಿಗೆ ತಂದು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ವ ಜನಾಂಗದವರಿಗೆಲ್ಲರಿಗೂ ಕೂಡ ಬೇಕಾಗತಕ್ಕಂಥ ಮಾಯಿಕಾರ ಮಾದೇಶ್ವರ ಎಂಬುದಾಗಿ ಮೂಡಲಗಿರಿಯಲ್ಲಿ ನೆಲೆಗೊಂಡವನು. ಈ ಪವಿತ್ರವಾದಂತಹ ತಿಂಗಳು ಧನುರ್ಮಾಸ ತಿಂಗಳು. ನಾಳಿದ್ದು ಪವಿತ್ರವಾದಂಥ ವೈಕುಂಠ ಏಕಾದಶಿ, ಸ್ವರ್ಗದ ಬಾಗಿಲು ತೆಗೆದಿರುವಂತಹ ತಿಂಗಳು. ಚಿಕ್ಕಲ್ಲೂರು, ಯಾವ ಮೂಗೂರು, ಯಾವ ಅನೇಕ, ಜೊತೆಗೆ ಇವತ್ತು ಕಸ್ತೂರ್ ಬಂಡಿ ಅಂತ ಚಾಮರಾಜನಗರ ತಾಲೂಕಿನಲ್ಲಿ ದೊಡ್ಡ ಜಾತ್ರೆ, 16 ಊರುಗಳಲ್ಲಿ ಬಂಡಿ ಇವತ್ತು. ಇಂತೆಲ್ಲ ವೈಭೋಗವಾದ ಜಾತ್ರೆಗಳು, ಪೂಜೆಗಳು ಪ್ರಾರಂಭವಾಗುವಂತ ಈ ಪವಿತ್ರವಾದ ತಿಂಗಳು ಧನುರ್ಮಾಸ. ಇವತ್ತು ಸೌಭಾಗ್ಯಮನವರು ಮೋಕ್ಷವನ್ನ, ಮುಕ್ತಿಯನ್ನ ಪರಮಾತ್ಮನಲ್ಲಿ ಇವತ್ತು ಪಡ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ಆ ಕುಟುಂಬ ವರ್ಗದ ಇಷ್ಟು ಜನ, 6 ಜನ ಹೆಣ್ಣು ಮಕ್ಕಳು ಅಂದ್ರೆ 6 ಬಳಗ, 6 ಮೊಮ್ಮಕ್ಕಳ ಬಳಗ, ಬಂಧು ಬಳಗ ಎಲ್ಲ ಸೇರಿದ್ರೆ ಎಷ್ಟಾಯಿತು ಅಂತ ಒಡಹುಟ್ಟಿದ ತಾಯಿ ಇವತ್ತು ಸೌಭಾಗ್ಯ ದೇವತೆಯಾಗಿ ಮುತ್ತೈದೆಯ ಸಾವಿನಿಂದ ತಾನು ಪವಿತ್ರವಾಗಿರ್ತಕ್ಕಂಥ ಮುತ್ತೈದೆಯ ಸಾವಿನಿಂದ ಜಗತ್ತನ್ನ ತೊರೆದವಳು. ಪ್ರತಿಯೊಂದು ಹೆಣ್ಣು ಏನು ಬಯಸ್ಕೋತಾಳೆ ಗೊತ್ತೇ?
ಅರಿಶಿನ ಕುಂಕುಮ ಶೋಭಿತಳಾಗಿ ಮುತ್ತೈದೆಯಾಗಿ ಬಾಳಬೇಕು ಅಂತ ಆಸೆ ಪಡ್ತಾಳೆ. ಕೊನೆಗೆ ಮುತ್ತೈದೆಯಾಗಿ ನಾನು ಜಗತ್ತು ಬಿಟ್ಟು ಹೋಗಬೇಕು ಅಂತ ಆಸೆ ಪಡ್ತಾಳೆ. ಸೌಭಾಗ್ಯಮ್ಮನವರು ಸಿಕ್ಕದಂಗೆ ಎಲ್ರಿಗೂ ಸಿಗಲ್ಲ ಅದು. ಆ ಪವಿತ್ರವಾದ ಪುಣ್ಯ ಜನ್ಮ ಜನ್ಮಾಂತರಗಳ ಒಂದು ಪುಣ್ಯ. ಅದಕ್ಕೆ ಹೇಳ್ತಾರೆ ಒಂದು ಗೀತೆಯಲ್ಲಿ, ಸಾವಿನಾಚಯುನಾರಿತಾನೋ ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಭಾಗ್ಯದ ಸಂಗಮ ಸಾವಿನಾಚಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಕುಂಕುಮವೋ ಹರನ ಹಣೆಗಣ್ಣು ಹರಿಶಿನದ ದಾರ ನಮ್ಮ ಆಚಾರ ಹರಸಿ ಬಳೆಯಲಿ ಮಾನ ಉಳಿಸಿ ವರಿಸಿ ಹೂವಲೆಯೆಲ್ಲ ಸುಖಿಸಿ ನಗುತ್ತ ಬಾಳುವಳು ಸಾವಿನಾಚಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಹಣೆಯಳಿಸಿದರೆ ಅಚಲವಾಗುವಳು ತಾಳಿ ತೆಗೆಸಿದರೆ ತಾಳಿ ಬಾಳುವಳು ಅರಸುವ ಹಣೆಯ ಬರಹವಾಯಿಸದಂತ ಶಕುತಿ ನೀಡದ ಜಗವನೆಲ್ಲ ನಗುತ್ತ ನೋಡುವಳು ಸಾವಿನಾಚಯುನಾರಿತಾನು ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ ಪುಣ್ಯದ ಸಂಗಮ ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಅಂತ ಮುತ್ತೈದೆಯ ಸಾವಿನಿಂದ ಈ ಜಗತ್ತನ್ನು ಬಿಟ್ಟು ಹೋದವಳು ಕೋಟಿ ಕೊಟ್ಟರೂ ಸಿಗದಂತ ಪವಿತ್ರವಾದ ಪುಣ್ಯ ಸಾವು ನಮ್ಮ ಸೌಭಾಗ್ಯಮ್ಮನವರದು. ಈ ಜೀವನದಲ್ಲಿ ಅವರು ನಾವೇನು ದುಃಖ ಪಡಬೇಕಾಗಿಲ್ಲ, ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಒಡನಾಡಿಯಾಗಿ ನಮ್ಮ ಜೊತೆಯಲ್ಲಿದ್ದರಲ್ಲ ಎಂಬ ದುಃಖ. ಆದರೆ ಅವರು ಸಿಕ್ಕಿರೋದು ಮಾತ್ರ ಗಣಪದವಿ, ಕೈಲಾಸ, ವೈಕುಂಠ. 6 ಮಕ್ಕಳಿಗೂ ಮದುವೆ ಮಾಡಿದ್ದಾರೆ.
ಮೊಮ್ಮಕ್ಕಳು ನೋಡಿದ್ದಾರೆ. ಜೀವನದಲ್ಲಿ ಕಷ್ಟ ಸುಖಗಳನ್ನೆಲ್ಲವನ್ನು ಅನುಭವಿಸಿ ತಮ್ಮ ಮಕ್ಕಳಿಗೋಸ್ಕರವಾಗಿ ಪತಿವ್ರತಿಯಾಗಿ ಮನೆತನದ ಸೌಭಾಗ್ಯ ದೇವತೆಯಾಗಿ ಬಾಳಿ ಬದುಕಿದವರಿಗೆ ನಿಮ್ಗೆಲ್ಲ ಗೊತ್ತು. ಯಾಕಂದ್ರೆ ನಾನು ಸುಮ್ಮನೆ ಹೇಳೋ ಮಾತಲ್ಲ, ಎಲ್ಲರ ಬಾಯಿನಲ್ಲೂ ಕೇಳಿದ ಮಾತು. ಸೌಭಾಗ್ಯ ದೇವತೆಯಾಗಿ ಅನ್ನಪೂರ್ಣೇಶ್ವರಿಯಾಗಿ ತನಗೆಲ್ಲದಿದ್ದರೂ ಪರರಿಗೆ ಕೊಟ್ಟು ತನ್ನ ಪವಿತ್ರವಾದ ಜೀವನವನ್ನು ಸಾಗಿಸಿದಂಥ ತಾಯಿ ಸೌಭಾಗ್ಯಮ್ಮನವರು. ಇವತ್ತು ಅವರ ಮೊಮ್ಮಕ್ಕಳು ಬಂಧು ಬಳಗ ಎಲ್ಲ ಒಂದು ಬೆಲೆ ಕಟ್ಟಲಾಗದಂಥ ಒಂದು ದೊಡ್ಡ ಆಸ್ತಿನೇ ಕಳ್ಕೊಂಡ್ಬಿಟ್ಟವ್ರೆ. ಇವತ್ತು ಹೊಲ ಗದ್ದೆ ಮನೆ ಮಠ ಒಂದು ಕಳ್ಕೊಂಡ್ರು ಮತ್ತೊಂದು ಸರಿ ತಗೋಬೋದು ಸಾಲನಾದ್ರೂ ಮಾಡಿ. ಆದ್ರೆ ಈ ಆಸ್ತಿ ಎಲ್ಲಿ ಸಿಗುತ್ತೆ? ಈ ಆಸ್ತಿ ಯಾರಿಗೆ ಸಿಗುತ್ತೆ? ಮುತ್ತೈದೆಯ ಸಾವು ಎಂಬ ಆಸ್ತಿ ಎಲ್ಲರಿಗೂ ಸಿಗುತ್ತಾ? ಆ ಮುತ್ತೈದೆಯ ಸಾವಿನಿಂದ ಹೋಗಿರ್ತಕ್ಕಂಥ ತಾಯಿಯನ್ನು ನಾವು ಮತ್ತೆ ನೋಡಕ್ಕಾಗುತ್ತಾ? ಅದಕ್ಕೆ ಹೇಳ್ತಾರೆ, ಜಗದೊಳಗೆ ಯಾವ ಋಣ ಬೇಕಾದ್ರೂ ತೀರಿಸಬಹುದಂತೆ, ತಾಯಿ ತಂದೆ ಋಣ ಮಾತ್ರ ಯಾವುದೇ ಕಾರಣಕ್ಕೂ ತೀರ್ಸಕ್ಕಾಗಲ್ವಂತೆ. ಅದಕ್ಕೆ ಜಗದೊಳಗೆ ಮಾತೃ ದೈವಭವ, ಪಿತೃ ದೈವಭವ, ಆಚಾರ್ಯ ದೈವಭವ ಅಂತ ಕರೆಯೋದು. ಅದಕ್ಕೆ ಪ್ರಥಮದಲ್ಲಿ ಜನ್ಮ ಕೊಟ್ಟವಳೇ ನಮ್ಮ ನಿಜವಾದ ದೇವತೆ. ಇನ್ನೆಲ್ಲಾ ದೇವರುಗಳನ್ನ ನೋಡೋದು ಆಮೇಲೆ. ನಾವು ಅವಳ ಹೊಟ್ಟೆಲಿ ಹುಟ್ಟು ಬಂದ ಮೇಲೆ ಮೊದಲು ದೇವರು ಯಾವುದಪ್ಪ ಅಂದ್ರೆ ನಮಗೆ ಜನ್ಮ ಕೊಟ್ಟವಳು ಅವಳೇ ಮಹಾತಾಯಿ. ಮಾದೇಶ್ವರನ ಹೆತ್ತವಳು ಉತ್ತರಾಜಮ್ಮ, ಸಿದ್ಧಲಿಂಗೇಶ್ವರನ ಎತ್ತವಳು ಒಬ್ಬಳು ತಾಯಿ, ಭಗೀರಥರನ್ನ ಎತ್ತವಳು ಒಬ್ಬಳು ತಾಯಿ, ಜಗದೊಳಗೆ ಶಿವಕುಮಾರ ಸ್ವಾಮಿಗಳವರನ್ನ ಹೆತ್ತವಳು ಒಬ್ಬಳು ತಾಯಿ. ಎಂತೆಂಥ ಮಹಾನುಭಾವರನ್ನ ಈ ಜಗತ್ತು ಕೊಟ್ಟಿದ್ದಾಳೆ ಈ ತಾಯಿ. ಆ ತಾಯಿಯ ಮಮಕಾರ ಜಗದೊಳಗೆ ಯಾರು ಮರೆಯಕ್ಕಾಗಲ್ಲ. ಒಂದು ಜಾನಪದ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದವರೆ ನೋಡಿ. ದುಡ್ಡು ಕೊಟ್ಟರೆ ಕಾತು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಎತ್ತವಳು ಮರಳಿ ಬರುವಳೇನೋ, ಹೆತ್ತವಳು ಮರಳಿ ಬರುವಳೇನೋ. ಅಮ್ಮ ಅಮ್ಮ ಒಡಲಲ್ಲಿ 9 ತಿಂಗಳು ಹೊತ್ತು ಹಾಲುಣಿಸಿ ಪಾಲುಣಿಸಿ ಬೆಳೆಸಿದ ನಿನ್ನ ಮಮಕಾರ ಮರೆತವರುದೇ ಅಮ್ಮ. ಮಾತೃ ಹೃದಯ ಮರೆಯುವುದುಂಟೇ? ಹಡದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ತಮ್ಮ ಮರಳಿ ಬರುವರೇನೋ. ದುಡ್ಡು ಕೊಟ್ಟರೆ ಸಿಗುತ್ತೈತೆ ಈ ಜಗದೊಳು ಕಾಣೋ. ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಲ್ಲ, ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಉದಿರಾಲು ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಲ್ಲ, ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಮುತ್ತಿನ ತಾಯಿ ನೀನು ಕನಸ ಕಟ್ಟಿಕೊಂಡು ಕುಳಿತಾಳು, ಕನಸು ಕನಸಾಗಿ ಹೋಯಿತು, ಮುದುಕಿಯ ಕನಸಾಗಿ. 9 ತಿಂಗಳು ಹೊತ್ತು ಸಾಗಿದ ತಾಯ ಮರೆಯಬೇಡ, ಹೆಂಡತಿ
ತಳ್ಳಬೇಡ, ಅವಳ ಬೇರೆ ಮಾಡಬೇಡ, ಎತ್ತವಳ ಬೇರೆ ಮಾಡಬೇಡ. ಮಗ ಇದ್ದರು ಎಲ್ಲ ತಾಯಿಯು ಪರದೇಶಿಯಾದಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಮಗ ಇದ್ದರು ಎಚ್ಚೆತ್ತು ತಿಳಿದು ಸೊಸೆಯ ತಂದಳಲ್ಲ, ಆ ಸುಸ್ಕಿದ ಸೊಸೆಯು ತನ್ನ ಅತ್ತೆಯ ಸರಿಯಾಗಿ ನೋಡಲಿಲ್ಲ. ಬಿಟ್ಟಿರುವ ಎಂದಲನ್ನವ ತಾಯಿ ಉಂಡಳಲ್ಲ, ಅಯ್ಯೋ ಶಿವನೇ ಅಯ್ಯೋ. ಹುಟ್ಟು ಬಿಟ್ಟಿರುವ ಎಂದಲನ್ನವ ತಾಯಿ ಉಂಡಳಲ್ಲ, ಮಗನ ಲೋಕಕ್ಕೆ ಎಂದಲನ್ನವ ತಾಯಿ ಉಂಡಳಲ್ಲ. ಅದನ್ನು ಮಗನಿಗೇಳಲಿಲ್ಲ, ಎದ್ದವ್ವ ಮಗನಿಗೇಳಲಿಲ್ಲ. ದುಡ್ಡು ಕೊಟ್ಟರೆ ಸಿಗುತ್ತೈತೆ ಈ ಜಗದೊಳು ಕಾಣೋ. ಮಗ ಇದ್ದರು ಹೆತ್ತ ತಾಯಿಯು ಪರದೇಶಿಯಾದಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಮಗ ಇದ್ದರು ಹೆತ್ತ ತಾಯಿಯು ಪರದೇಶಿಯಾದಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳು. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ಅಮ್ಮ ಅಮ್ಮ ಅಮ್ಮ. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ಮಗ ಸೊಸೆಯರು ಚೆನ್ನಾಗಿ ಮಾಡಿ ಎಂದು ದೇವರಲ್ಲಿ ಬೇಯಾಳು. ತಾಯಿ ಕೊನೆ ಉಸಿರೆಳೆದಾಳು, ಎದ್ದವ್ವ ಬೀದಿಲಿ ಸತ್ತಾಳು. ಅಮ್ಮ ಅಮ್ಮ ಅಮ್ಮ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ. ಅಡಗ ತಾಯಿ ನಮ್ಗೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ. ಅಮ್ಮ ಮರಳಿ ಬರುವರೇನೋ, ಎತ್ತವರು ಮರಳಿ ಬರುವರೇನೋ, ಮರಳಿ ಬರುವರೇನೋ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಚೌಡೇಶ್ವರಿ ಪಾದಕ್ಕೆ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ನೀವಂಚೂರು ಕೂಗಿ. ಊಟ ಚೆನ್ನಾಗಾಗಿತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ಎಲ್ಲ ಬಂದೋಬಸ್ತ ಕೂತಿದ್ದೀರಾ. ಚೆನ್ನಾಗಿ ಒಮ್ಮಪ್ಪನ್ ಮಾಡಿ ಕುಂಡಿಸ್ತಾರಲ್ಲ ಹಂಗೆ ಕೂತವ್ರೆ. ಒಂದು ಸದ್ದಿಲ್ಲ, ಒಂದು ಸಮಾಚಾರ ಇಲ್ಲ, ಕೂಗ್ಬೇಕು ಮಧ್ಯ ಮಧ್ಯ. ಸೌಭಾಗ್ಯಮ್ಮನವರ ಜೀವನ ಎಷ್ಟು ಅಮೂಲ್ಯವಾದದ್ದು. ಈಗ ಬಾಳು ಬದುಕಿದವರು. ಈ ಸಾವು ನಮಗೂ ಒಂದು ದಿವಸ ಬರುತ್ತೆ. ನಾವು ಅದನ್ನು ಪಡ್ಕೊಂಡು ಇಟ್ಕೊಂಡಿದ್ರೆ ಈ ರೀತಿಯಾದ ಒಂದು ಪುಣ್ಯ ಕಾರ್ಯಕ್ರಮ ನಮಗೂ ಕೂಡ ನಡೆಯುತ್ತೆ. ಅದನ್ನೇ ಬಸವಣ್ಣವ್ರು ಹೇಳೋದು, ಶರಣರ ಗುಣವ ಮರಣದಲ್ಲಿ ನೋಡು. ಒಬ್ಬ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದ, ಹಣನಲ್ಲ, ಅದು ಬರುತ್ತೆ ಹೋಗುತ್ತೆ. ಮಾಡಿದ ಪುಣ್ಯ ಸಾವುನಲ್ಲಿ ಗೊತ್ತಾಗುತ್ತಂತೆ. ಆ ತಾಯಿ ಹೇಗೆ ಬಾಳಿದ್ಲು, ಹೇಗೆ ಬದುಕಿದ್ಲು ಅಂತ ಒಳ್ಳೆ ಮಾತುಗಳನ್ನ ಆಡ್ತಾರಲ್ಲ, ಅದು ಅವ್ರು ಮಾಡಿದ ಪುಣ್ಯ. ಅಯ್ಯೋ ಓದ್ ಒಳ್ಳೇದಾಯ್ತು ಅಂತಾರಲ್ಲ ನೋಡಿ, ಅದು ಅವ್ರು ಮಾಡಿದ ಕರ್ಮ. ಅದಕ್ಕೆ ಸ್ವರ್ಗ ನರಕವೆಂಬತಕ್ಕಂಥದ್ದು ಮೇಲಿಲ್ಲ ಕಾಣ. ಸ್ವರ್ಗ ನರಕ ಇಲ್ಲೇ ಇದೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ.
ಅದಕ್ಕೆ ನೋಡಿ, ಜಗದೊಳಗೆ ಪುಣ್ಯವನ್ನು ಕಳಿಸ್ಕೋಬೇಕು ಅಂದ್ರೆ ಇಂಥ ಪುಣ್ಯಾತ್ಕಿತಿಯರ ಪುಣ್ಯ ದಿವಸದಲ್ಲಿ ಇಂದಿರಾ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಮೇಲುಕೋಟೆ ಚಲುವರಾಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ, ಕಾಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ. ಇವರಂತ ಅವರ ಹೊಟ್ಲೆ. ಇಂಥ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಥೆಯನ್ನು ಕೇಳ್ತಾ ಇರಬೇಕಾದ್ರೆ ಮಕ್ಕಳಿಗೆಲ್ಲ ಗುರುವಾಗಿ ಗುರುಗಳಾದ ವ್ಯಾಘ್ರಾಣದ ಮಹರ್ಷಿಗಳಿಂದ ಅನಂತ ವಿದ್ಯೆಗಳನ್ನು ತಾನು ಕಲಿತು ಮಾದೇವ ಗುರುಗಳ ಹತ್ರ ವಿದ್ಯೆಯನ್ನು ಕಲಿತು ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನವ ಪಡ್ಕೊಂಡ. ಆ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನವ ಪಡ್ಕೊಂಡ. ಕುಡಿತಾವೆ ಇಳಿಲಿ. ಅದಕ್ಕೆ ನೋಡಿ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಮಾದೇಶ್ವರ, ಮೈಕಾರ ಮಾದೇಶ್ವರ ನಮ್ಮ ಕನ್ನಡ ನಾಡಿನ ಕಡೆಗೆ ಬರುವಂತಹ ಸಮಯ. ಯಾಕೆಂದ್ರೆ ಗುರುಗಳು ವಿಭೂತಿ ಉಂಡೆಯನ್ನು ಕೊಟ್ಟಾಗ ಈ ವಿಭೂತಿ ಉಂಡೆ ಅಂತ ಕೇಳ್ತಾನೆ. ಇದು ವ್ಯಾಘ್ರಾಂತ ಮಹರ್ಷಿಗಳು ಕೊಟ್ಟರು. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗಲೂ ನಿನ್ನ ಜೊತೆಲಿ ಇರಲಿ, ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನು ಕೈಲಿ ಹಿಡ್ಕೊಂಡು ಜಾಯಿ ಗುರುದೇವ ಅಂತ ಕರಿ. ಅಷ್ಟೊತ್ತಿಗೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯೇ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ ಅಂದಾಗ ಆ ಹುಲಿಯನ್ನ ವಿಭೂತಿ ಉಂಡೆ ರೂಪದಲ್ಲಿ ಪಡ್ಕೊಂಡು ತಂದೆ ತಾಯಿಗಳ ಮಡಿಲಲ್ಲಿ 12 ವರ್ಷಗಳ ಕಾಲವನ್ನು ಕಳೆದಂತ ಮೈಕಾರ ಮಾದೇಶ್ವರ. ಅದಕ್ಕೆ ನೋಡಿ, ಇವತ್ತು ಹುಲಿವಾಂದಯ್ಯ ಅಂತ ಕರಿತೀವಿ. ಅವನು ಮೆರವಣಿಗೆ ಮಾಡಬೇಕಾದ್ರೆ ಹುಲಿವಾನೆ ಎತ್ತಿಸ್ತೀವಿ. ಮಾದಪ್ಪನ ರೂಪ 2 ರೂಪ, ಒಂದು ಹುಲಿ ಮೇಲೆ ಕೂತಿರೋ ಮಾದೇಶ್ವರ, ಇನ್ನೊಂದು 5 ಎಡೆ ಸರ್ಪ ಬಿಚ್ಚಿಕೊಂಡು ಲಿಂಗರೂಪನಾಗಿರುವ ಮಾದೇಶ್ವರ. ಈ ಹುಲಿಯನ್ನ ಶ್ರೀಶೈಲದಲ್ಲಿ ಗುರುಗಳು ಕೊಟ್ಟದ್ದು. ಅದು ಕೊಳ್ಳೇಗಾಲ ತಾಲೂಕಿನಲ್ಲಿ ಮುಂದೆ ಹುಲಿಯಾಗಿ ಬರುತ್ತೆ. ಇಂಥ ಪವಿತ್ರವಾದ ಮೈಕಾರ ಮಾದೇಶ್ವರ ತಾಯಿ ತಂದೆಯ ಸೇವೆಯನ್ನು ಮಾಡಿ 12 ವರ್ಷಗಳ ಕಾಲ ಆ ತಾಯಿ ತಂದೆಯ ಸೇವೆಯನ್ನು ಮಾಡಿ ನಮ್ಮ ಕನ್ನಡ ನಾಡಿನ ಕಡೆ 12ನೇ ವಯಸ್ಸಿನಲ್ಲಿ ಬರುವಂತಹ ಸಂದರ್ಭ ತಾಯಿಯನ್ನು ಕೇಳ್ತಾನಮ್ಮ, ಸುತ್ತೂರು, ಕುಂತೂರು, ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಗೇ ಉಗೇ ಮಹತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಮ್ಮ. ಹೇಳ್ತೀವಿ ಸುಮ್ಮನೆ. ಅದಕ್ಕೆ ಸ್ವಂತವರು ಬದ್ನಾಳು, ನಂಜನಗೂಡು ತಾಲೂಕು. ಈಗ ಹಾಲಿ ಇರೋದು ಮೈಸೂರು. ಇನ್ನೇನು ಬೇಕು ಒಂದೇ ಸಲ ಕೇಳ್ಬಿಡಿ. ಒಂದು ಕಾರ್ಡ್ ಅಂತ, ಅದು ಕಾಸಲ್ಲ, ಕಾರ್ಡು. ಅದರಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಯ್ತು ಎಲ್ಲ ಊರ್ಲೂ ಇದ್ದೇ ಇರ್ತಾರೆ. ಏನು ಮಾಡಿದ್ದಾರೆ? ಟೀ ಕುಡೀರಿ ಒಂದು ಲೋಟ ಇರಲಿ. ಈ ಅಪೇಕ್ಷೆ ಮೇರೆಗೆ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಾದೇಶ್ವರ ಬರುತ್ತಿರೋ ಸಂದರ್ಭದಲ್ಲಿ ಸಿದ್ದಪ್ಪಾಜಿಯವರ ಒಂದು ಗೀತೆಯನ್ನು ಆಡ್ತಾ ಸೌಭಾಗ್ಯಮ್ಮನವರಿಗೆ ಮೋಕ್ಷವನ್ನು ಭಗವಂತ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ. ಕಳ್ಳಿ ಹಾಲು 3 ಕಣ್ಣಿಗ, ಎಕ್ಕದಾಲು 6 ಕಣ್ಣಿಗ ಸೇವಿಸಿ, ಭಗ್ಗಲಾರದ ಹಲಗೂರು ಪಾಂಚಾಳಗೇರಿಯ ಭಗಿಸಿದ ಘನನೀಲಿ ಸಿದ್ದಪ್ಪಾಜಿ ನಿಮಗೆ ಶರಣ. ಸಿದ್ದಪ್ಪಾಜಿಯವರ ಮಾರ್ಗಕ್ಕೆ, ಚಿಕ್ಕಲ್ಲೂರು ಒಡೆಯರ ಮಾರ್ಗಕ್ಕೆ. ಜ್ಯೋತಿ ಮಂಟೆ ಲಿಂಗಯ್ಯ, ನಿನ್ನ ನಂಬಿದ ಬಂದಿದೆಯ, ನೀ ಕಾಪಾಡು ಮಂಟೆ ಲಿಂಗಯ್ಯ, ನೀ ಕಾಪಾಡು ಮಂಟೆ ಲಿಂಗಯ್ಯ, ಪರಜ್ಯೋತಿ ಮಂಟೆ ಲಿಂಗಯ್ಯ.
ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ರಾಜ ಬೊಮ್ಮನವರ ಗುರುದೇವರ ಮನೆಯ ರಾಜ ಬೊಮ್ಮನವರ ಗುರುದೇವರ ಮನೆಯ ಮೇಲೆ ಕುಳಿತ ಸ್ವಾಮಿ ಮಟ್ಟೇದ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಲ್ಯಾಣ ಹೋಗಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ಒಲಿದೆ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ರಾಜಪ್ಪಾಜಿ ರಾಜಯ್ಯರ ಜೊತೆಯಲ್ಲೇ ಕರೆತಂದ ಗಾರುಡಿಗರ ಜೊತೆಯಲ್ಲಿ ನಯಮಾಡಿಯಲಿ ಎದ್ದು ಚಂದ ಚಂದ ಪಡೆದ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿದ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸಕ್ಕರೆಯ ಪಟ್ಟಣದ ಗುರುಹಿರಿ ಬಸವನವರ ಅವಳಿ ಮಕ್ಕಳ ಬಡವ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ಬೆಂಗಲದ ರಾಜ್ಯಗಳ ಬಡವರ ರಾಜ್ಯಕ್ಕೆ ತಮ್ಮ ಬೆಂಗಲದ ರಾಜ್ಯಗಳ ಬಡವರ ರಾಜ್ಯಕ್ಕೆ ತಮ್ಮ ಪಟ್ಟವನ್ನು ಕಟ್ಟಿದೆ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಾಪಾಡು ಪಟೇಲ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಕಾಪಾಡು ಪಟೇಲ ಸ್ವಾಮಿ ನಮ್ಮ ಕೈ ಬಿಡದೆ ಕಾಪಾಡು ಸ್ವಾಮಿ ಮೈಸೂರು ರಾಜರ ಮಗಳನ್ನು ನೀ ಪಡೆದು ದೊಡ್ಡ ತಾಯಿ ನೀ ಮಾಡಿದ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ನಮ್ಮ ಸ್ವಾಮಿ ಪಟೇಲ ಸ್ವಾಮಿ ಮಡಿವಾಳ ಜೈಯರ ಪ್ರಸಾದ ಕಳಬಡೆದು ಕೆಂಪದಾರಿ ಮಗನ ಸಂಪಾದಿ ನೀ ಮಾಡಿ ಕೆಂಪೇಗೌಡನ ಪುರದಿ ನೆಲೆಸಿರುವೆ ಸ್ವಾಮಿ ನೆಲೆಸಿರುವೆ ಸ್ವಾಮಿ ನಮ್ಮ ಸ್ವಾಮಿ